ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನಲ್ಲಿ ನಮ್ಮ ಕನ್ನಡಿಗರ ಬಳಗ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಇವರ ವತಿಯಿಂದ ಬಾಲಚಂದ್ರ ಬನವಿ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು ಇವರ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಕಾಗವಾಡ ತಹಸೀಲ್ದಾರ್ ಮೂಲಕ ಬೆಂಗಳೂರು ರಾಜ್ಯ ಮಟ್ಟದ ವಿವಿಧ ಇಲಾಖೆಗಳನ್ನು ಬೆಳಗಾವಿ ಸುವರ್ಣಸೌಧಕ್ಕೆ ಸ್ಥಳಾಂತರಿಸುವ ಕುರಿತು ಕರುನಾಡು ರಕ್ಷಣಾ ವೇದಿಕೆ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಮಾನ್ಯ ತಹಸೀಲ್ದಾರ್ ಕಾಗವಾಡ ಇವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ನಮ್ಮ ಕನ್ನಡಿಗರ ಬಳಗ ಎಲ್ಲ ನಮ್ಮ ಕಾಗವಾಡ ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳಿಂದ ಕಾರ್ಯಕರ್ತರಿಂದ ಮಾನ್ಯ ನಮ್ಮ ತಹಶೀಲ್ದಾರ್ ಕಾಗವಾಡ ತಹಶೀಲ್ದಾರ್ ಸಾಹೇಬರ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲಾಗಿತ್ತು. ಇವತ್ತು ಏನಪ್ಪ ಅಂತಂದರೆ ಈಗ ಉತ್ತರ ಕರ್ನಾಟಕದ ಎಲ್ಲ ಇಲಾಖೆಗಳು ಈಗ ಸುವರ್ಣಸೌಧಕ್ಕೆ ನಮ್ಮ ಬೆಳಗಾವಿಯಲ್ಲಿ ಸುವರ್ಣಸೌಧ 2ನೇ ರಾಜಧಾನಿ ಆಗಿ ಹಿಂದೆ ವಿಂಗಡಣೆ ಮಾಡಿ ಇದನ್ನು ಮಾಡಿದರು, ಸುವರ್ಣಸೌಧ ಕಟ್ಟಿದರು. ಆದರೆ ಇನ್ನೂವರೆಗೆ ಉತ್ತರ ಕರ್ನಾಟಕ ಇಲಾಖೆ ಏನದು ಯಾವುವು ಇನ್ನೂ ಅಲ್ಲಿ ಸ್ಥಳಾಂತರ ಆಗಿಲ್ಲ. ಆದ ಕಾರಣ ಈಗ ಬೆಂಗಳೂರಿಗೆ ಈ 7 ಜಿಲ್ಲಾದ ಏನು ಹೋಗ್ಬೇಕಾದ್ರೆ ಬೆಂಗಳೂರಿಗೆ ಭಾಳ ಸಮಸ್ಯೆ ಆಗತ್ತೈತಿ. ಗಾಡಿದಾಗಲಿ ಯಾವುದೋ ಒಂದು ಎಲ್ಲ ಅನಾನುಕೂಲತೆಯಿಂದ ಇದು ದೂರ ಆಗೋದ್ರಿಂದ ನಮಗೇನೈತೆ ಉತ್ತರ ಕರ್ನಾಟಕದ ಎಲ್ಲ ಇಲಾಖೆಗಳು ಏನಿದಾವು ಈ ಕಡೆ ನಮ್ಮ ಬೆಳಗಾವಿ ಸುವರ್ಣಸೌಧಕ್ಕೆ ಸ್ಥಳಾಂತರ ಆಗ್ಬೇಕಂತೇಳಿ ನಮ್ಮ ಕಾಗವಾಡ ತಹಶೀಲ್ದಾರ್ ಮುಖಾಂತರ ನಾವು ಮುಖ್ಯಮಂತ್ರಿಯವರಿಗೆ ನಮ್ಮ ಕನ್ನಡಿಗರ ಒಳಗೆ ಕಾಗವಾಡ ತಾಲೂಕು ಪದಾಧಿಕಾರಿಗಳಿಂದ ಹಾಗೂ ಕಾರ್ಯಕರ್ತರಿಂದ ನಾವು ಮನವಿ ಮಾಡಲಾಯಿತು. ಸ್ಪಂದನೆ ಮಾಡ್ಯಾರ್ರಿ? ಹಾಂ, ಸಾಹೇಬರು ಸ್ಪಂದನೆ ಮಾಡಿದವರು. ಈಗ ನಾವು ಮೇಲಾಧಿಕಾರಿಗಳಿಗೆ ನಾವು ಕಳಿಸ್ಕೊಡ್ತು ಇದನ್ನು ಮಾಡ್ಕೊಂತ ಸ್ಪಂದನೆ ಮಾಡಿದ್ದೀವಿ. ಥ್ಯಾಂಕ್ ಯು. ಭಾರತ್ ಮೂರಗುಂಡೆ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.